ಆಪರೇಷನ್ ಕಮಲಕ್ಕೆ ಹೊಸ ಹೆಸರನ್ನ ಇಟ್ಟು ಕಾರ್ಯಾಚರಣೆಗೆ ಇಳಿದಿದೆ. ಆಪರೇಷನ್ ಕಮಲಕ್ಕೆ ಹೊಸ ಹೆಸರನ್ನ ಇಟ್ಟು ಕಾರ್ಯಾಚರಣೆಗೆ ಬಿಜೆಪಿ ಇಳಿದಿರುವಂತದ್ದು. ಆಪರೇಷನ್ ಕಮಲ ಅಂತ ನಾವೀಗಾಗಲೇ 7-8 ತಿಂಗಳಿಂದ ಕೇಳ್ತಾನೆ ಇದೀವಿ. ಅಂದ್ರೆ ಕಮಲ ಕೆಸರಿನಲ್ಲೇ ಕೊಳತು ಹೋಗ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹೆಸರನ್ನೇ ಚೇಂಜ್ ಮಾಡಿಬಿಟ್ಟಿದೆ ಬಿಜೆಪಿ ಟೀಮ್. ಈಗ ಹೊಸ ಹೆಸರನ್ನ ಇಟ್ಕೊಂಡಿದೆ. ಆ ಹೆಸರೇ ಆಪರೇಷನ್ ಲೋಟಸ್ ರಾಕೆಟ್. ಅಂದ್ರೆ ರಾಕೆಟ್ ವೇಗದಲ್ಲಿ ಎಲ್ಲಾ ಕೆಲಸಗಳು ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಹೊಸ ಹೆಸರನ್ನ ಮಾಡಿರುವಂತದ್ದು. ಕುಮಾರಸ್ವಾಮಿ ಸರ್ಕಾರದ ಬುಡಕ್ಕೆ 18 ಶಾಸಕರನ್ನ ಕೂಡಿಸಿ ರಾಕೆಟ್ ಇಟ್ಟಿದೆ ಬಿಜೆಪಿ. ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಂದ ಬರೋಬ್ಬರಿ 18 ಶಾಸಕರಿಂದ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಗೋಚರ ಆಗ್ತಿದೆ. ಕಾಂಗ್ರೆಸ್ನ 15, ಜೆಡಿಎಸ್ನ 3 ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ವಿಧಾನಸಭಾ ಅಧಿವೇಶನಕ್ಕೂ ಮುನ್ನವೇ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಯುವಂತಹ ಸಾಧ್ಯತೆ ಇದೆ. ಸರ್ಕಾರವನ್ನ ಬೀಳಿಸಲು ಬಿಜೆಪಿ ನಡೆಸ್ತಾ ಇರುವಂತಹ ಮಹಾಪತನದ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಯಾವ ಶಾಸಕರು ಗೊಂದಲ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ಎಲ್ಲರೂ ಕೂಡ ನಡ್ಕೊಳ್ಬೇಕು. ಯಾರೇ ಆಗಲಿ ನಾವೇನು ಡಿಸಿಷನ್ ಆಗಿದೆ ಪಕ್ಷದಲ್ಲಿ, ನಾನು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡೋಂಥ ಜನ. ಇವೆಲ್ಲ ಸುಮ್ಮನೆ ಹೂವಾ ಪೂವ ಎಲ್ಲರೂ ಕೂಡ ಲೈನಲ್ಲಿ ಬರ್ತಾರೆ. ಈ ಸರ್ಕಾರ ಸುಭದ್ರವಾಗಿರ್ತದೆ. ಯಾವ ಶಾಸಕರು ಗೊಂದಲ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ಎಲ್ಲರೂ ಕೂಡ ನಡ್ಕೊಳ್ಬೇಕು. ಯಾರೇ ಆಗಲಿ ನಾವೇನು ಡಿಸಿಷನ್ ಆಗಿದೆ ಪಕ್ಷದಲ್ಲಿ, ನಾನು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನು ನಾವು. ಆಪರೇಷನ್ ಕಮಲಕ್ಕೆ ಬಿಜೆಪಿ ಈಗ ಹೊಸ ಹೆಸರನ್ನ ಇಟ್ಟಿದೆ. ಅದುವೇ ಆಪರೇಷನ್ ಲೋಟಸ್ ರಾಕೆಟ್ ಅಂತ ಹೆಸರನ್ನ ಇಟ್ಟಿರುವಂತದ್ದು. ಕುಮಾರಸ್ವಾಮಿ ಸರ್ಕಾರದ ಬುಡಕ್ಕೆ 18 ಶಾಸಕರನ್ನ ಒಟ್ಟುಗೂಡಿಸಿ ರಾಕೆಟ್ ವೇಗ ರಾಕೆಟ್ನ ಇಟ್ಟಿದೆ ಬಿಜೆಪಿ. ಬರೋಬ್ಬರಿ ಕಾಂಗ್ರೆಸ್ನ 15, ಜೆಡಿಎಸ್ನ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, ಮಹಾಪತನಕ್ಕೆ ಬಿಜೆಪಿಯಿಂದ ಮಗದೊಂದು ಹೆಸರನ್ನ ಇಟ್ಟು ಕಾರ್ಯಾಚರಣೆಗೆ ಇಳಿದಿದೆ. ಸೊ ಈ ಬಾರಿ ಸಕ್ಸಸ್ ಕಾಣುತ್ತಾ? ಮತ್ತೊಮ್ಮೆ ಪ್ರಶ್ನೆ. ಮಹಾಪತನಕ್ಕೆ ಈಗ ಬಿಜೆಪಿ ಮತ್ತೊಮ್ಮೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಈ ಬಾರಿ ಸಕ್ಸಸ್ ಕಾಣುತ್ತಾ? 18 ಶಾಸಕರ ರಾಜೀನಾಮೆ ಪಕ್ಕಾನ ಹಾಗಾದ್ರೆ? ಖಂಡಿತವಾಗಿ ಕೂಡ ಸ್ವತಃ ಬಿಜೆಪಿ ನಾಯಕರು ಕೂಡ ಒಂದು ಅನುಮಾನದಲ್ಲಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಬಾರಿ ಆಪರೇಷನ್ ಫೇಲ್ಯೂರ್ ಆಗಿರೋದ್ರಿಂದ ಇದನ್ನ ಸಕ್ಸಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ 2-3 ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕೈ ಹತ್ತುತ್ತ ಶಾಸಕರನ್ನು ಕೂಡ ಈಗಾಗಲೇ ಒಂದ್ ಕಡೆ ಸೇರಿಸ್ತಿದ್ದಾರೆ. ಹಾಗಾಗಿ ಯಾವೆಲ್ಲ ಬರ್ತಾರೆ ಅವ್ರ ಜೊತೆ ಮತ್ತೆ ಎಷ್ಟು ಜನ ಶಾಸಕರು ರಿಸೈನ್ ಮಾಡ್ತಾರೆ ಅನ್ನೋದು ಕೂಡ 2-3 ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ನೇರವಾಗಿ ರಾಜ್ಯಪಾಲರ ಹತ್ರ ಹೋಗ್ತಾರೆ. ಅದಾದ ಬಳಿಕ ಸ್ಪೀಕರ್ ಅವ್ರಿಗೆ ಹೋಗಿ ರಾಜೀನಾಮೆ ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿಯ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಎಲ್ಲವನ್ನು ಕೂಡ ಗುಪ್ತವಾಗಿಯೇ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಗುಪ್ತ ಪ್ಲಾನ್ಗೆ ಈ ಸಾರಿ ಇದಕ್ಕೂ ಕೂಡ ಯಶಸ್ಸು ಸಿಗುತ್ತೆ ಏನೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಶಕುಂತಲಾ, ಅಲ್ಲ, ಪ್ರತಿ ಬಾರಿಯೂ ಕೂಡ ತೀವ್ರ ಮುಖಭಂಗವನ್ನ ಅನುಭವಿಸ್ತಾ ಇದೆ. ಇಷ್ಟಿದ್ರೂ ಕೂಡ ಜೊತೆ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗಲ್ಲ, ಆ ರೀತಿ ಪ್ರಯತ್ನಗಳನ್ನ ನಡೆಸ್ತಾನೆ ಇದೆ ಬಿಜೆಪಿ. ಈಗ ಅವರ ಬಳಿ ಇರುವಂತದ್ದು ಕೇವಲ ಬೆರಳಿಗೆಯಷ್ಟು ಕಾಂಗ್ರೆಸ್ಸಿಗರಷ್ಟೇ. ಸೊ 18 ಜನ ನಿಜಕ್ಕೂ ಇದ್ದಾರಾ ಅವ್ರ ಪರವಾಗಿ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಆಪರೇಷನ್ ಮಾಡೇ ಮಾಡ್ತಿಲ್ಲ, ನಾವು ಯಾವುದೇ ರೀತಿ ಆಪರೇಷನ್ ಕಾರ್ಯಾಚರಣೆ ಕೈ ಹಾಕಿಲ್ಲ ಅನ್ನೋ ಮಾತುಗಳನ್ನಷ್ಟೇ ಈ ಒಂದು ನಾಯಕರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಅತೃಪ್ತ ಶಾಸಕರು ಎನಿಸ್ಕೊಂಡವರು ಈಗ 3 ಟ್ರೂಪ್ಗಳಾಗಿ ಒಂದೊಂದ್ ಕಡೆ ಸೇರ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರವನ್ನ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದು ಸೋಮವಾರದಷ್ಟೊತ್ತಿಗೆ ಗೊತ್ತಾಗುತ್ತೆ. ಸೋಮವಾರದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗುತ್ತೆ ಅಂತ ಕೂಡ ಆಪರೇಷನ್ ಸಂಕ್ರಾಂತಿ ಆಗುತ್ತೆ ಅಂತ ಅನ್ಕೊಂಡು ಸಂಕ್ರಾಂತಿ ಕ್ರಾಂತಿ ಅಂತೂ ಆಗ್ಲಿಲ್ಲ. ರಮೇಶ್ ಜಾರಕಿಹೊಳಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಈಗ ಅವ್ರ ಜೊತೆನೇ ಇದ್ದಾರಾ? ಬಿಜೆಪಿ ಜೊತೆನೇ ಇದ್ದಾರಾ? ಬಿಜೆಪಿ ನಾಯಕರುಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ 6 ಮಂದಿ ಶಾಸಕರು ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಈಗ ಆ ಒಂದು 6 ಮಂದಿ ಶಾಸಕರ ಜೊತೆ ಮತ್ತಷ್ಟು ಶಾಸಕರು ಕೂಡ ಸೇರ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ಹಂತದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಆಪರೇಷನ್ ಮೌನ ಕ್ರಾಂತಿ 2-3 ದಿನಗಳಲ್ಲಿ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬ್ಲಾಸ್ಟ್ ಆದಾಗ ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಶಕುಂತಲಾ, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.